ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. 3 ರೀತಿಯ ಚಟ್ನಿ ಪುಡಿಗಳ ಒಂದು ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಮೊದಲನೇದು ಅಗಸೆ ಬೀಜದ ಚಟ್ನಿ ಪುಡಿ. ಈ ಅಗಸೆ ಬೀಜವನ್ನು ಆರೋಗ್ಯಗಳ ಕಣಜ ಅಂದರೆ ತಪ್ಪಾಗಲಾರ್ದು. ನಾನಿಲ್ಲಿ ಮೊದಲು 1 ಬೌಲ್ನಷ್ಟು ಅಗಸೆ ಬೀಜನ ತೆಗೆದುಕೊಂಡು ಇದನ್ನು ಒಂದು ಬಾಣಲೆಯಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕು. ಫ್ಲೇಮ್ನ ಕಡಿಮೆ ಮಾಡಿಕೊಂಡು ಇದನ್ನೇನು ಜಾಸ್ತಿ ಫ್ರೈ ಮಾಡುವ ಅಗತ್ಯ ಇಲ್ಲ. ಸ್ವಲ್ಪ ಹೊತ್ತು ಫ್ರೈ ಮಾಡಿದರೆ ಸಾಕು, ಅಂದರೆ ಸ್ವಲ್ಪ ಚಿಟಪಟ ಅನ್ನೋವರೆಗೂ ಅಷ್ಟೇ. ರೋಸ್ಟಾಗೇನು ಫ್ರೈ ಮಾಡೋ ಅಗತ್ಯ ಇಲ್ಲ. ಈ ಒಂದು ಫ್ಲೆಕ್ಸ್ ಸೀಡ್ಸಲ್ಲಿ ಒಮೆಗಾ 3 ಕೊಬ್ಬಿನ ಆಮ್ಲಗಳು ಮತ್ತು ನಾರಿನಂಶದ ಒಂದು ಆಕಾರ ಕೂಡ ಇದರಲ್ಲಿದೆ. ಹಾರ್ಟ್ಗೆ ಮತ್ತು ಜೀರ್ಣಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ಮತ್ತು ಮಧುಮೇಹ ನಿಯಂತ್ರಿಸಲಿಕ್ಕಂತೂ ತುಂಬಾ ಒಳ್ಳೆಯದು. ಇದು ಸುಮಾರು ಕಾಯಿಲೆಗಳನ್ನು ನಿಯಂತ್ರಿಸಲಿಕ್ಕಂತೂ ಇದು ರಾಮಬಾಣ ಅಂತಲೇ ಹೇಳ್ಬೋದು. ಈ ಥರ ಚಟ್ನಿ ಪುಡಿಗಳನ್ನು ಮನೆಯಲ್ಲೇ ಮಾಡಿಕೊಂಡು ರೊಟ್ಟಿ, ಚಪಾತಿ ಮತ್ತು ಅನ್ನಕ್ಕೆ ಕೂಡ ಉಪಯೋಗಿಸ್ಬೋದು. ನೋಡಿ, ಇದು ಇವಾಗ ಫ್ರೈ ಆಗಿದೆ. ಇದನ್ನು ಬೇರೆ ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡಿಟ್ಕೊಂಡು ನಂತರ ಇವಾಗ ಇದೇ ಒಂದು ಬಾಣಲೆಯಲ್ಲಿ ನಾನು ಒಣ ಮೆಣಸಿನ್ಕಾಯಿನ ಫ್ರೈ ಮಾಡ್ಕೋಬೇಕು. ಈ ಅಗಸೆ ಬೀಜ ಸ್ವಲ್ಪ ತಣ್ಣಗಾಗೋವಷ್ಟರಲ್ಲಿ ಈ ಮೆಣಸಿನ್ಕಾಯಿನ ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಬೇಕಾದರೆ ಖಾರದ ಪುಡಿ ಕೂಡ ಬಳಸ್ಬೋದು. ನಾನಿಲ್ಲಿ ಮೆಣಸಿನ್ಕಾಯಿನ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. 3 ಒಂದು ಚಟ್ನಿ ಪುಡಿಗೂ ಕೂಡ ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಮೊದಲು ಈ ರೀತಿ ಫ್ರೈ ಮಾಡಿ ನಂತರ ಇವಾಗ ಸ್ವಲ್ಪ ಎಣ್ಣೆನ ಹಾಕ್ಕೋಬೇಕು. ಈ ರೀತಿ ಮೊದಲು ಫ್ರೈ ಮಾಡೋದ್ರಿಂದ ಮೆಣಸಿನ್ಕಾಯಿ ಬೇಗ ಗರಿ ಗರಿ ಆಗುತ್ತೆ. ನಂತರ ಇವಾಗ 1 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಮತ್ತೊಂದು ಸಲ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಒಣ ಮೆಣಸಿನ್ಕಾಯಿನ ನಾನಿಲ್ಲಿ ಖಾರ ಕಡಿಮೆ ಇರೋವನ್ನ ತೆಗೆದುಕೊಂಡಿದ್ದೀನಿ, ಅಂದರೆ ಜವಾರಿ ಮೆಣಸಿನ್ಕಾಯಿ. ಖಾರಕ್ಕೆ ಅನುಗುಣವಾಗಿ ನೀವು ಹಾಕ್ಕೊಳ್ಳಿ. ಈ ರೀತಿ ಮೆಣಸಿನ್ಕಾಯಿನ ಫ್ರೈ ಮಾಡಿ ನಾವು ಖಾರದ ಪುಡಿ ಮಾಡಿಕೊಂಡು ಚಟ್ನಿ ಪುಡಿಗಳಿಗೆ ಬಳಸಿದರೆ ಇನ್ನೂ ಟೇಸ್ಟಾಗಿ ಬರುತ್ತೆ. ನೋಡಿ, ಇದು ಇವಾಗ ಫ್ರೈ ಆಗಿದೆ. ಗರಿ ಗರಿ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ನಂತರ ಇವಾಗ ಇದನ್ನು ಕೂಡ ಕರಿಬೇವಿನ ಸೊಪ್ಪನ್ನು 1 ಬೌಲ್ನಷ್ಟು ತೊಗೊಂಡಿದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಕರಿಬೇವಿನ ಸೊಪ್ಪು ಅಷ್ಟೇ ಆದಷ್ಟು ಡ್ರೈ ಆಗಬೇಕು, ಅಲ್ಲಿವರೆಗೂ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಯಾವುದೇ ಚಟ್ನಿ ಪುಡಿಗಳಿಗಾಗಲಿ ಕರಿಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿ ಅಗತ್ಯವಾಗಿ ಹಾಕಿದರೆ ತುಂಬ ಟೇಸ್ಟ್ ಬರುತ್ತೆ. ನಾನಿಲ್ಲಿ ಮೊದಲು ಮಿಕ್ಸಿ ಜಾರ್ಗೆ ಒಣ ಮೆಣಸಿನ್ಕಾಯಿನ ಈ ರೀತಿ ಪೌಡ್ರ್ ಮಾಡ್ಕೊಂಡಿದ್ದೀನಿ, ಒಟ್ಟಿಗೆ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಅಗಸೆ ಬೀಜನ ಹಾಕ್ಕೊಂಡು ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡು ಕರಿಬೇವಿನ ಸೊಪ್ಪನ್ನು ಫ್ರೈ ಮಾಡಿದ್ನಲ್ಲ ಅದನ್ನು ಹಾಕ್ಕೊಂಡು ಅಗತ್ಯಕ್ಕೆ ತಕ್ಕಂತೆ ಈ ಒಂದು ಖಾರದ ಪುಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೋಬೇಕು. ನಂತರ ಉಪ್ಪು, ಬೆಲ್ಲ ಮತ್ತು ಹುಣಸೆಹಣ್ಣು ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಇದನ್ನು ಪೌಡ್ರು ಮಾಡ್ಕೋಬೇಕು. ಈ ಪೌಡ್ರನ್ನು ಅಷ್ಟೇ ನೋಡಿ, ಕೆಲವರಿಗೆ ತುಂಬ ನಯಸ್ಸಾಗಿದ್ದರೆ ಆ ರೀತಿ ಮಾಡ್ಕೋಬೇಕು, ಕೆಲವರಿಗೆ ತರಿಯಾಗಿ ಇಷ್ಟಪಡೋರು ಈ ರೀತಿನೂ ಮಾಡ್ಕೋಬೋದು. ನೋಡಿ, ಇವಾಗಿದು ರೆಡಿ ಆಗಿದೆ ಅಗಸೆ ಬೀಜ ಚಟ್ನಿ ಪುಡಿ. ನಂತರ ಇವಾಗ ಇದೇ ಬಾಣಲೆಯಲ್ಲಿ ಕುರ್ಷೆಣ್ಣೆ ಕಾಳು ಅಥವಾ ಹುಚ್ಚೆಳ್ಳು ಅಂತ ಕರೀತಾರೆ, ಅಥವಾ ಇದಕ್ಕೆ ಗುರೆಳ್ಳು ಅಂತಲೂ ಕೂಡ ಕರೀತಾರೆ. ಇದನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ಕುರ್ಷೆಣ್ಣೆ ಅಥವಾ ಗುರೆಳ್ಳನ್ನು ಆರೋಗ್ಯ ಮತ್ತು ಅಡಿಗೆಗಳಲ್ಲೆಲ್ಲ ಬಳಸಲಾಗುತ್ತೆ. ಈ ಒಂದು ಗುರೆಳ್ಳಲ್ಲಿ ಆರೋಗ್ಯಕರ ಎಣ್ಣೆ ಕೂಡ ಇದೆ ಮತ್ತು ಉತ್ತಮ ಫೈಬರ್ ಕೂಡ ಇದೆ. ಈ ಒಂದು ಗುರೆಳ್ಳಲ್ಲಿ ಉಸಿರಾಟದ ತೊಂದರೆಗೆ, ಕೂದಲು ಮತ್ತು ಚರ್ಮದ ಕಾಂತಿಗೆ ಆರೋಗ್ಯಕರ ಅಡಿಗೆ ಎಣ್ಣೆ ಕೂಡ ಇದೆ. ಈ ಒಂದು ಗುರೆಳ್ಳಿನ ಒಂದು ಚಟ್ನಿ ಪುಡಿಯನ್ನು ಹಲವಾರು ರೀತಿಯ ಪಲ್ಯಗಳಲ್ಲಿ ಉಪಯೋಗಿಸಲಾಗುತ್ತೆ. ಈ ಒಂದು ಗುರೆಳ್ಳನ್ನು ಕೂಡ ಅಷ್ಟೇ ಫ್ಲೇಮ್ನ ಕಡಿಮೆ ಮಾಡಿಕೊಂಡು ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಚಿಟಪಟ ಅನ್ನೋವರೆಗೂ ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ, ಇದು ಕೂಡ ಇವಾಗ ಫ್ರೈ ಆಗಿದೆ. ಈ ಒಂದು ಕುರ್ಷೆಣ್ಣಿನ ಇವಾಗ 2 ನಿಮಿಷ ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೋಬೇಕು. ಇದಕ್ಕೆ ನಾನಿಲ್ಲಿ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ. ನಂತರ ಕರಿಬೇವಿನ ಸೊಪ್ಪು ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಖಾರದ ಪುಡಿ ಮತ್ತು ಉಪ್ಪು ಮತ್ತು ಸ್ವಲ್ಪ ಬೆಲ್ಲ ಅಗತ್ಯ ಇದ್ದರೆ ಹಾಕ್ಕೋಬೇಕು. ನೋಡಿ, ಈ ರೀತಿ ನುಣ್ಣಗೆ ಪೌಡ್ರು ಕೂಡ ರೆಡಿಯಾಗಿದೆ. ಕೆಲವರಿಗೆ ಸ್ವೀಟ್ ಕುರ್ಷೆಣಿ ಪುಡಿ ತುಂಬ ಇಷ್ಟ. ಸ್ವೀಟ್ ಜಾಸ್ತಿ ಬೇಕು ಅಂದರೆ
ಅಗತ್ಯವಾಗಿ ಬೆಲ್ಲವನ್ನು ಹಾಕ್ಕೊಂಡು ಪುಡಿನ ರೆಡಿ ಮಾಡ್ಕೋಬೋದು. ನಂತರ ನಾನಿಲ್ಲಿ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿನ ರೆಡಿ ಮಾಡ್ತಾ ಇದ್ದೀನಿ. ಈ ನುಗ್ಗೆ ಸೊಪ್ಪನ್ನು ನಾನು ಒಂದು ದಿವಸ ಈ ರೀತಿ ಬಟ್ಟೆಯಲ್ಲಿ ಕಟ್ಟಿಟ್ಟಿದ್ದೆ. ನೋಡಿ, ಎಲೆಗಳೆಲ್ಲ ಈ ರೀತಿ ಸಪ್ರೇಟ್ ಆಗ್ತಾ ಇದೆ. ಈ ಕಡ್ಡಿ ಮತ್ತು ಎಲ್ಲವೂ ಒಟ್ಟಿಗೆ ಕೂಡ ಈ ರೀತಿ ಸಪ್ರೇಟ್ ಆಗಿ ಬಿಡ್ತಾ ಇದೆ. ನಾವಿವಾಗ ಸಣ್ಣ ಸಣ್ಣ ಕಡ್ಡಿಗಳನ್ನೆಲ್ಲ ಸಪ್ರೇಟ್ ಮಾಡ್ಕೋಬೇಕು. ಈ ನುಗ್ಗೆ ಸೊಪ್ಪನ್ನು ಆವಾಗಲೇ ತಂದು ಸಪ್ರೇಟ್ ಮಾಡ್ಕೋಬೋದು, ಆದರೆ ಟೈಮ್ ಆಗುತ್ತೆ. ಈ ರೀತಿ ಕಟ್ಟಿಡೋದ್ರಿಂದ ನೋಡಿ ಎಲ್ಲ ಎಲೆ ಕೂಡ ಈ ರೀತಿ ಚೆನ್ನಾಗಿ ಕೊಳ್ಳುತ್ತೆ. ನೋಡಿ, ಎಲೆ ಮತ್ತು ಕಡ್ಡಿ ಎರಡೂ ಕೂಡ ಸಪ್ರೇಟ್ ಮಾಡಿಕೊಂಡು ಇವಾಗ ರೆಡಿಯಾಗಿದೆ ನುಗ್ಗೆ ಸೊಪ್ಪು. ಇದು ನೋಡಲಿಕ್ಕೆ ಇಷ್ಟೊಂದು ಕಾಣ್ತಾ ಇದೆ, ಫ್ರೈ ಮಾಡಬೇಕಾದ್ರೆ ಇದು ಸ್ವಲ್ಪನೇ ಆಗುತ್ತೆ. ನೋಡಿ, ಇವಾಗ ಈ ನುಗ್ಗೆ ಸೊಪ್ಪನ್ನು ಇವಾಗ ಫ್ರೈ ಮಾಡ್ಕೋಬೇಕು. ಅದೇ ಬಾಣಲಿಯಲ್ಲಿ ಇವಾಗ ಮೊದಲು ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, 1 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆನ ಮೊದಲು ಫ್ರೈ ಮಾಡ್ಕೋಬೇಕು. ಈ ಚಟ್ನಿ ಪುಡಿಯಲ್ಲಿ ಈ ರೀತಿ ಬೇಳೆಕಾಳುಗಳನ್ನು ಬಳಸೋದ್ರಿಂದ ಇದೊಂಥರ ಡಿಫ್ರೆಂಟ್ ಟೇಸ್ಟ್ ಕೂಡ ಕೊಡುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇವನ್ನ ಫ್ರೈ ಮಾಡ್ಕೋಬೇಕು. ನೋಡಿ, ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಫ್ರೈ ಆಗಿದೆ. ನಂತರ ಇವಾಗ ಅದೇ ಬಾಣಲಿಯಲ್ಲಿ ನುಗ್ಗೆ ಸೊಪ್ಪನ್ನು ಕೂಡ ಹಾಕ್ಕೊಂಡು, ಇದು ಬೇಗ ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ, ಆ ರೀತಿ ಮೆತ್ತಗಾಗುತ್ತೆ ಇದು. ಹಂಗಾಗಿ ಸ್ವಲ್ಪ ಈ ರೀತಿ ಅಂದ್ಕೊಂಡು ನಂತರ ಸ್ವಲ್ಪ ಕೈಯಿಂದಲೇ ಈ ರೀತಿ ಸಪ್ರೇಟ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಇದು ಮುದ್ದೆ ಥರ ಆಗುತ್ತೆ. ಫ್ಲೇಮ್ನ ಪೂರ್ತಿ ಕಡಿಮೆ ಮಾಡಿಕೊಂಡು ನೋಡಿ ಈ ರೀತಿ ಸ್ವಲ್ಪ ಸಪ್ರೇಟ್ ಮಾಡ್ಕೋಬೇಕು. ಇದು ಕೂಡ ಅಷ್ಟೇ, ರೋಸ್ಟಾಗಿ ಫ್ರೈ ಆಗೋವರೆಗೂ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈ ನುಗ್ಗೆ ಸೊಪ್ಪು ವಿಟಮಿನ್ ಮತ್ತು ಕ್ಯಾಲ್ಸಿಯಂ, ಕಬ್ಬಿಣಾಂಶ, ಆ್ಯಂಟಿ ಆಕ್ಸಿಡೆಂಟ್ಗಳನ್ನು ಹೇರಳವಾಗಿ ಹೊಂದಿದೆ. ನೋಡಿ, ಇದು ಕೂಡ ತುಂಬ ರೋಸ್ಟಾಗಿ ಫ್ರೈ ಆಗಿದೆ. ಒಂದು ಮಿಕ್ಸಿ ಜಾರ್ಗೆ ಇವಾಗ ಕಡಲೆಬೇಳೆ ಉದ್ದಿನಬೇಳೆನ ಫಸ್ಟು ಪೌಡ್ರ್ ಮಾಡ್ಕೋಬೇಕು. ನಂತರ ನಾವಿಲ್ಲಿ ನುಗ್ಗೆ ಸೊಪ್ಪನ್ನು ಹಾಕ್ಕೋಬೇಕು. ನೋಡಿ, ಇದು ಪೌಡ್ರ್ ಆಗಿದೆ ಕಡಲೆಬೇಳೆ ಉದ್ದಿನಬೇಳೆ. ಇವಾಗ ನುಗ್ಗೆ ಸೊಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಕರಿಬೇವಿನ ಸೊಪ್ಪು, ಖಾರದ ಪುಡಿ, ಉಪ್ಪು ಮತ್ತು ಇಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ, ಸ್ವಲ್ಪ ಬೆಲ್ಲವನ್ನು ಜೊತೆಗೆ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡು ಇದನ್ನು ರುಬ್ಕೋಬೇಕು. ಇದನ್ನು ಕೂಡ ಅಷ್ಟೇ, ಆದಷ್ಟು ನೈಸಾಗಿ ರುಬ್ಬದೆ ತರಿಯಾಗಿದ್ರೂ ತುಂಬ ಚೆನ್ನಾಗಿರುತ್ತೆ. ರಕ್ತಹೀನತೆ, ಮಧುಮೇಹ, ರಕ್ತದೊತ್ತಡ, ಹೃದಯ ಸಂಬಂಧಿ ಕಾಯಿಲೆಗಳು, ಕಣ್ಣಿನ ಒಂದು ದೃಷ್ಟಿಗೆ, ತೂಕ ಇಳಿಸಲಿಕ್ಕೆ, ಕಿಡ್ನಿ ಸ್ಟೋನ್ಗೆ ತುಂಬಾ ಒಳ್ಳೆಯದು ಈ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ. ಈ ನುಗ್ಗೆ ಸೊಪ್ಪನ್ನು ಸಾಂಬಾರ್ಗಳು, ಪಲ್ಯಗಳು ಮತ್ತು ಜ್ಯೂಸ್ ರೂಪದಲ್ಲಿ ಕೂಡ ಇದನ್ನು ದೈನಂದಿನ ಆಹಾರ ಕ್ರಮದಲ್ಲಿ ಅಗತ್ಯವಾಗಿ ಎಲ್ಲರೂ ಕೂಡ ಬಳಸ್ಕೋಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.